ಕತೆ ಹೆಸರು ಸುಕುಮಾರಿ ಅಂತ ಇದೆ. ಇದು ಚಂದಾವಮಧ್ಯೆ ಕತೆ. ಅದರಲ್ಲಿ ಟಿ ಸಾವಿತ್ರಿ ಕೋಲಾರ ಅನ್ನೋರು ಈ ಕಥೆಯನ್ನು ಬರ್ತಿದ್ದಾರೆ. ವಿದರ್ಭ ರಾಜನಿಗೆ ಜಯಂತ ಅಂತ ಒಬ್ಬ ಮಗ ಇರ್ತಾನೆ. ಅವನು ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ಗುಣವಂತ, ಶಕ್ತಿವಂತ, ಪರಾಕ್ರಮಿ, ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ಹೆಸರು ತಗೊಂಡಿರ್ತಾನೆ. ಆ ರಾಜ್ಕುಮಾರಂಗೆ ಪ್ರತಿ ರಾಜ್ಕುಮಾರಿನೂ ಅವನ್ನೇ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು, ಅಷ್ಟು ಮಟ್ಟಿಗೆ ಅವನು ಗುಣವಂತ, ಶಕ್ತಿವಂತ, ರೂಪವಂತ ಎಲ್ಲ ಆಗಿರ್ತಾನೆ. ಸರಿ, ಎಲ್ಲರೂ ಬೇಕಾದಷ್ಟು ಜನ ಅವರವ್ರ ರಾಜ್ಕುಮಾರಿಯರ ಭಾವಚಿತ್ರಗಳನ್ನು ಈ ಜಯಂತನಿಗೆ ಕಳಿಸ್ತಾ ಇರ್ತಾರೆ. ಆದರೆ ಅವನು ಯಾರನ್ನೂ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋದೇ ಇಲ್ಲ. ನೋಡ್ತಾನೆ ಯಾರೂ ಇಷ್ಟನೇ ಆಗಲ್ಲ ಅವನಿಗೆ, ಸುಮ್ಮನೆ ಇರ್ತಾನೆ. ಆಮೇಲೆ ಉತ್ಸಾಹನೇ ಇರಲ್ಲ ಅವ್ನಿಗೆ ನೋಡೋದಕ್ಕೆ, ನೋಡ್ತಾನೆ ಸುಮ್ಮನೆ ಇದ್ಬಿಡ್ತಾ ಇರ್ತಾನೆ. ಸೊ ಯಾವ ಹುಡುಗಿನೂ ಇವನು ಒಪ್ಕೊಳ್ದೇ ಇರೋದು ನೋಡ್ಬಿಟ್ಟು ರಾಣಿ ಒಂದಿನ ಅವನ್ನ ಅಂತಃಪುರಕ್ಕೆ ಕರೀತಾಳೆ. ಕರೆದ್ಬಿಟ್ಟು, ನೋಡಪ್ಪ, ಇಷ್ಟೊಂದು ಜನ ರಾಜ್ಕುಮಾರಿಯರದ್ದು ಇದೆಲ್ಲ ಬಂದಿರೋ ಚಿತ್ರಗಳು, ನೀನು ಯಾವುದನ್ನು ನೋಡೋದೇ ಇಲ್ವಲ್ಲ, ಯಾಕೆ ನೀನು ಹಿಂಗೆ ಮಾಡ್ತೀಯ, ನಿಂದೇನು ಅಭಿಪ್ರಾಯ ಅಂತಾರೆ. ಅವನು ಹೇಳ್ತಾನೆ, ನೋಡಮ್ಮ, ನಾನು ನೋಡೋಕ್ಕೆ ನನಗೆ ಇಷ್ಟ ಆಗಲ್ಲ ಯಾರನ್ನೂ, ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು ಅವ್ರನ್ನೆಲ್ಲ, ನನಗೆ ಇಷ್ಟನೇ ಆಗಲ್ಲ, ಯಾರು ರಾಜ್ಕುಮಾರಿ ಅಂತ ಅನ್ಸೋದೇ ಇಲ್ಲ ನನಗೆ ಅಂತ ಹೇಳ್ಬಿಡ್ತಾರೆ. ಆವಾಗ ರಾಣಿ ಕೇಳ್ತಾಳೆ, ಅಲ್ಲಪ್ಪ ಸರಿ, ರಾಜ್ಕುಮಾರಿ ಅಂದರೆ ಏನಿರಬೇಕು ಅಂತ, ನೀನು ಏನು ಲಕ್ಷಣ ಇರಬೇಕು, ಹೇಗಿರಬೇಕು ಅಂತ ನಿನ್ನ ಅಭಿಪ್ರಾಯ ಏನೋ ನೀನು ಹೇಳಿದ್ರೆ ಆ ಥರ ಹುಡುಗಿನ ಹುಡುಕೋ ಪ್ರಯತ್ನ ನಾನು ಮಾಡಿ ನೀನು ಮದುವೆ ಮಾಡಿಸೋದಕ್ಕೆ ನೋಡ್ತೀನಪ್ಪ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ರಾಜ್ಕುಮಾರಿ ಅಂದರೆ ಆಕೆ ಅತಿ ಸುಕೋಮರಿಯಾಗಿ ಇರಬೇಕು, ತುಂಬ ಕೋಮಲವಾಗಿರಬೇಕು ರಾಜ್ಕುಮಾರಿ ಅಂದರೆ. ನಾನು ನೋಡಿದವರೆಲ್ಲ ಹೊರಟರ ಹಾಗೆ ಕಾಣ್ತಾರೆ ಹೊರತು ಒಬ್ಬರು ಸುಕುಮಾರಿಯಾಗಿ ನನಗೆ ಕಾಣಲೇ ಇಲ್ಲ ಅಂತಾನೆ. ಸರಿ, ಸುಮ್ಮನೆ ಆಗ್ಬಿಡ್ತಾಳೆ ರಾಣಿ. ಸ್ವಲ್ಪ ದಿನ ಆದಮೇಲೆ ರಾಣಿಗೆ ಕಾಶಿಯಾತ್ರೆ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಸರಿ, ಕಾಶಿಯಾತ್ರೆ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾಳೆ. ಮಗನಿಗೆ ಹೇಳ್ತಾಳೆ, ನೀನು ಬಾಪ ನನ್ನ ಜೊತೆ ಯಾತ್ರೆ ಮಾಡ್ದಂಗೂ ಆಯಿತು, ಹೋಗೋಣ ನಾವು ಅಂತ. ಇಬ್ಬರೂ ಕಾಶಿಯಾತ್ರೆ ಮಾಡೋಕ್ಕೋಸ್ಕರ ಕಾಶಿಗೆ ಹೋಗ್ತಾರೆ. ಸರಿ, ಕಾಶಿ ರಾಜನಿಗೆ ಒಬ್ಬಳು ಮಗಳಿರ್ತಾಳೆ. ಆ ವಿಷಯ ರಾಣಿಗೆ ಗೊತ್ತಿರುತ್ತೆ. ಅವಳು ಕೆನ್ನೆಗಳೆಲ್ಲ ಒಳ್ಳೆ ಗುಲಾಬಿ ಆಗಿರುತ್ತೆ, ತುಂಬ ಚೆನ್ನಾಗಿರ್ತಾಳೆ, ಕೈಗಳು ಸುಕೋಮಲವಾಗಿರುತ್ತೆ, ನಡೆ ನುಡಿ ಎಲ್ಲ ಅವಳು ರಾಜಹಂಸ ಥರ ಇರ್ತಾಳೆ ಅಂತ ರಾಣಿಗೆ ವರ್ತಮಾನ ಬರುತ್ತೆ. ಸರಿ, ರಾಣಿ ಅವ್ರ ಮನೆಗೆ ಅತಿಥಿಯಾಗಿ ಹೋಗ್ತಾಳೆ. ಕಾಶಿ ರಾಜನ ಮನೆಗೆ ರಾಣಿ ಆಮೇಲೆ ಜಯಂತ ಇಬ್ಬರು ಹೋಗ್ತಾರೆ. ರಾಣಿ ಆ ಹುಡುಗಿನ ನೋಡಿದ ತಕ್ಷಣ ಅವಳಿಗೆ ಇವನೇ ನನ್ನ ಮಗನಿಗೆ ಸರಿಯಾದ ಹುಡುಗಿ ಇವಳು ಅಂತ ಅವಳಿಗನ್ಸುತ್ತೆ. ಆದರೆ ಅವಳು ಸುಕುಮಾರಿ ಹೌದೋ ಅಲ್ವೋ ಇವನು ಹೇಳೋ ಥರ ತಿಳ್ಕೊಬೇಕಲ್ಲ, ಅದಕ್ಕೆ ಅವ್ರವ್ರ ಮನೇಲಿ ಅತಿಥಿಯಾಗಿ ಉಳ್ಕೊಂಡಿರ್ತಾರಲ್ಲ. ಸರಿ, ಸ್ವಲ್ಪ 1 ದಿನ 2 ದಿನ ಕಳೆಯುತ್ತೆ. ಆಮೇಲೆ ಅವಳು ಹೇಳ್ತಾಳೆ ರಾಜ್ಕುಮಾರನಿಗೆ, ನೋಡಪ್ಪ, ಇವಳು ತುಂಬ ಚೆನ್ನಾಗಿದ್ದಾಳೆ, ಇವಳನ್ನೇ ನಾವು ಮದುವೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಅದಕ್ಕೆ ಒಂದು ರಾಣಿ ನೋಡ್ತಾ ಇರ್ತಾಳೆ. ಸಾಯಂಕಾಲ ಆಗುತ್ತೆ. ಆ ದಾಸಿಯರೆಲ್ಲ ರಾಜ್ಕುಮಾರಿಗೆ ಒಂದು 16 ಹಾಸಿಗೆ ತೊಗೊಂಡು ಹೋಗ್ತಾ ಇರ್ತಾರೆ, ರಾಜ್ಕುಮಾರಿಗೆ ಹಾಸೋಕ್ಕೋಸ್ಕರ. ಮಹಾರಾಣಿ ನೋಡ್ತಾ ಇರ್ತಾಳೆ. ನೋಡ್ಬಿಟ್ಟು, ಇದೇನಿದು ಇಷ್ಟೊಂದು ಹಾಸಿಗೆ ಯಾತಕ್ಕೆ ತೊಗೊಂಡು ಹೋಗ್ತಿದ್ದೀರಿ, ಏನಿದು ಸಮಾಚಾರ ಅಂತ ವಿಚಾರಿಸ್ತಾಳೆ ಅವ್ರನ್ನ. ಅಯ್ಯೋ, ನಮ್ಮ ರಾಜ್ಕುಮಾರಿ ತುಂಬ ಸುಕುಮಾರಿ, ಅವಳಿಗೆ ಒಂದು ಹಾಸಿಗೆ ಮೇಲೆ 16 ಹಾಸಿಗೆ ಹಾಕಿ ಒಂದು ಧೂಳು ಏನೂ ಇಲ್ಲದಂಗೆ ನಾವು ಶಯ್ಯ ರೆಡಿ ಮಾಡಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡು ಹೋಗ್ತಿದ್ದೀವಿ ಅಂತ. ಹೌದಾ, ನಾನು ನೋಡ್ತೀನಿ ಅಂದ್ಬಿಟ್ಟು ರಾಣಿನೂ ಅವ್ರ ಜೊತೆ ಹೊಟ್ಟೋಗ್ತಾಳೆ. ಆ ದಾಸಿರಲ್ಲಿ ಒಬ್ಬಳು ದಾಸಿ ಬಟಾಣಿ ತಿನ್ಕೊಂಡು ಹೋಗ್ತಾ ಇರ್ತಾಳೆ. ಒಂದು ಬಟಾಣಿ ಕಾಳು ಕೆಳಗೆ ಬಿದ್ದು ಹೋಗುತ್ತೆ. ಅದನ್ನು ಈ ರಾಣಿ ತೆಗೆದು ಕೈಲಿ ಇಟ್ಕೊಂಡ್ಬಿಡ್ತಾಳೆ. ಸರಿ, ಅವ್ರ ಜೊತೆ ನೋಡ್ತಾ ನಿಂತಿರ್ತಾಳೆ. ಅವರು ಒಂದಾದ್ಮೇಲೆ ಒಂದು ಹಾಸಿಗೆ ಹಾಸಿ ಎಲ್ಲ ಶಯ್ಯ ರಾಜ್ಕುಮಾರಿಗೆ ರೆಡಿ ಮಾಡ್ತಾರೆ. ಈ ರಾಣಿ ನೋಡ್ತಾ ಮೆತ್ತಿಗೆ ಆ ಬಟಾಣಿ ಕಾಳನ್ನ ತೆಗೆದು ಆ ಹಾಸಿಗೆ ಮಧ್ಯದೆಲ್ಲ ಹಾಕ್ಬಿಡ್ತಾಳೆ. ಸರಿ, ಏನು ಗೊತ್ತಿಲ್ಲದೆ ಇದ್ದಂಗೆ ಅವರೆಲ್ಲ ಬರುವಾಗ ಇವಳು ವಾಪಸ್ ಬಂದ್ಬಿಡ್ತಾಳೆ. ಆಮೇಲೆ ಹಾಗೆ ಆಗೋಗುತ್ತೆ. ಆಮೇಲೆ ಮಾರನೇ ದಿನ ಬೆಳಗಾಗುತ್ತೆ. ಬೆಳಗಾದ್ಮೇಲೆ ಇವಳು ರಾಣಿ ಎಲ್ಲರನ್ನೂ ಕರೆದು, ಇವರು ಅತಿಥಿಗಳಾಗಿರ್ತಾರಲ್ಲ, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಆವಾಗ ರಾಜ್ಕುಮಾರಿ ಬಂದೇ ಇರಲ್ಲ. ಅದಕ್ಕೆ ಇವಳು ವಿದರ್ಭ ರಾಣಿ ಇರ್ತಾಳಲ್ಲ, ಅವಳು ಕೇಳ್ತಾಳೆ, ಇದೇನಿದು, ಯಾಕೆ ರಾಜ್ಕುಮಾರಿ ಬಂದೇ ಇಲ್ವಲ್ಲ ಅಂತ. ಆವಾಗ ಆ ರಾಜ್ಕುಮಾರಿ ತಾಯಿ, ಸುಕುಮಾರಿ ರಾಜ್ಕುಮಾರಿ ಇರ್ತಾಳಲ್ಲ, ಅವ್ರ ತಾಯಿ ಹೇಳ್ತಾರೆ, ಅಯ್ಯೋ, ಏನು ಮಾಡೋದು, ಕೆಲಸ ನಂಬ್ಕೊಂಡ್ರೆ ಕಷ್ಟನೇ ನಮಗೆ. ನೆನ್ನೆ ಹಾಸಿಗೆ ಹಾಸೋವಾಗ ಯಾರೋ ಒಬ್ಬಳು ದಾಸಿ ಒಂದು ಬಟಾಣಿನ ಹಾಸಿಗೆ ಕೆಳಗಡೆ ಹಾಕ್ಬಿಡ್ತಾಳೆ. ಪಾಪ ರಾಜ್ಕುಮಾರಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿ ಸರಿ ಈಗ ತಾನೇ ಪಾಪ ಸುಧಾರಿಸ್ಕೊತಾ ಇದ್ದಾಳೆ ಅಂತ. ಅಷ್ಟೊತ್ತಿಗೆ ರಾಜ್ಕುಮಾರಿ ಬರ್ತಾಳೆ. ನೋಡಿದ್ರೆ ಅವಳು ಬಳಲೋಗಿರ್ತಾಳೆ, ನಿದ್ದೆ ಮಾಡಿದೆ.
ಸರಿ ಇದೇನಿದು ಇಷ್ಟೊಂದು ಹಾಸಿಗೆ ಹಾಸ್ಕೊಂಡ್ರು ಹಿಂಗೆ ನಿದ್ದೆ ಬರಲಿಲ್ಲ ಇವಳಿಗೆ ಅಂತ ಇವಳು ಅನ್ಕೋತಾಳೆ. ಆವಾಗ ಅವಳು ಹೇಳ್ತಾರೆ, ಯಾವ ಕೆಲಸ ಬಟಾಣಿಗೆ ಅವಳಿಗೆ ನಿದ್ದೆನೇ ಬರಲ್ಲ. ಅಲ್ಲಿಗೆ ಅವಳು ಸುಕುಮಾರಿ ಅಂತ ಅರ್ಥ ಆಯ್ತಲ್ಲ ಎಲ್ರೂ. ಸರಿ ರಾಜ್ಕುಮಾರನ ಒಪ್ಕೋತಾನೆ. ಆಮೇಲೆ ಜಯಂತಂಗೂ ಕಾಶಿರಾಜನ ಮಗಳಿಗೂ ಮದುವೆ ಆಗಿ ಎಲ್ಲರೂ ಸುಖವಾಗಿ ಇರ್ತಾರೆ.